ರಾಜ್ಯದ ಜನತೆಗೆ ಒಂದು ಗುಡ್ ನ್ಯೂಸ್. ಪವರ್ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಅನ್ಕೊಂಡಿದ್ರು, ಹಾಗಾಗಿಲ್ಲ. ಸೊ ಕೆಇಆರ್ಸಿ ವಿದ್ಯುತ್ ದರ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಏಪ್ರಿಲ್ನಿಂದ ನೂತನ ದರ ಅನ್ವಯವಾಗುತ್ತೆ. 5 ಎಸ್ಕಾಂಗಳ ದರ ಪರಿಷ್ಕರಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಗೃಹ ಬಳಕೆ ವಿದ್ಯುತ್ಗೆ ಪ್ರತಿ ಯೂನಿಟ್ಗೆ 110 ಪೈಸೆಯನ್ನ ಇಳಿಕೆಯನ್ನ ಮಾಡಿದ್ದಾರೆ. ವೆರಿ ಗುಡ್. 100 ಯೂನಿಟ್ಗಿಂತ ಹೆಚ್ಚಿನ ಬಳಕೆಗೆ ಯೂನಿಟ್ಗೆ 110 ಪೈಸೆ ಈಗ ಇಳಿಕೆ ಆಗ್ತಾ ಇದೆ. ಒಳ್ಳೆಯದೇ ಇದು. ಸೊ ₹1 10 ಪೈಸೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ಕಡಿಮೆ ಆಗ್ತಾ ಇರೋದು. 100 ಯೂನಿಟ್ಗಿಂತ ಕಡಿಮೆ ಬಳಕೆಯನ್ನು ಮಾಡಿದ್ರೆ, 100 ಯೂನಿಟ್ಗಿಂತ ಕಡಿಮೆ ಆಗೋದಾದರೆ ನೀವೆಲ್ಲರೂ ಕೂಡ ಅದರಲ್ಲಿ ಆಲ್ಮೋಸ್ಟ್ ಆಲ್ ಫ್ರೀ ಇದರಲ್ಲೇ ಬಂದುಬಿಡ್ತೀರಾ, ಗೃಹ ಜ್ಯೋತಿಯಲ್ಲೇ ಬಂದುಬಿಡ್ತೀರಾ. ನಿಮ್ಗೆ ಯಾವ ಸಮಸ್ಯೆನೂ ಕೂಡ ಇಲ್ಲ. ಗೃಹ ಬಳಕೆಯ ವಿದ್ಯುತ್ಗೆ ಪ್ರತಿ ಯೂನಿಟ್ಗೆ 110 ಪೈಸೆ ಅಂದರೆ ₹1 10 ಪೈಸೆ. 100 ಯೂನಿಟ್ಗಿಂತ ಹೆಚ್ಚಿನ ಬಳಕೆಗೆ ಯೂನಿಟ್ಗೆ 110 ಪೈಸೆಯನ್ನು ಇಳಿಕೆ ಮಾಡಿದ್ದಾರೆ. ಸೊ ಇದರಲ್ಲಿ ರಾಜ್ಯದಲ್ಲಿ ವಿದ್ಯುತ್ ದರವನ್ನು ಈಗ ಇಳಿಕೆಯನ್ನು ಮಾಡಿರೋದು. 100 ಯೂನಿಟ್ಗಿಂತ ಕಡಿಮೆ ಬಳಸುವವರಿಗೆ ಗುಡ್ ನ್ಯೂಸ್ ಇದು. ಬಹಳಷ್ಟು ಜನ ಇದರಲ್ಲಿದ್ದಾರೆ. ಪ್ರತಿ ಯೂನಿಟ್ ಮೇಲೆ ₹1 10 ಪೈಸೆಯನ್ನು ಇಳಿಕೆ ಮಾಡಿದ್ದಾರೆ. ಸೂಪರ್ ಅದು ಆ್ಯಕ್ಚುಲಿ. ಒಂದು ಯೂನಿಟ್ ಲೆಕ್ಕಕ್ಕೆ ಹೋದರೆ ವಾಣಿಜ್ಯ ಬಳಕೆದಾರರಿಗೂ ಕೂಡ ವಿದ್ಯುತ್ ದರ ಇಳಿಕೆಯನ್ನು ಮಾಡಿದ್ದಾರೆ. ತುಂಬ ಟಫ್ ಆಗಿ ಈ ವಿಚಾರದಲ್ಲಿ ಎದುರಿಸ್ತಾ ಇದ್ರು. ಹಾಗಾಗಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿ ಯೂನಿಟ್ ಮೇಲೆ ₹1 25 ಪೈಸೆಯನ್ನು ಇಳಿಕೆ ಮಾಡಿದ್ದಾರೆ ವಾಣಿಜ್ಯ ಬಳಕೆಯವರಿಗೆ. ಅದು ಸೂಪರ್. ಅದು ಸಣ್ಣ ಪುಟ್ಟದ್ದಲ್ಲ. ಅದು ₹1 25 ಪೈಸೆ ಅಂದರೆ ಏನು ಕಡಿಮೆನಾ? 100 ಯೂನಿಟ್ಗಿಂತ ಹೆಚ್ಚು ಬಳಸಿದರೆ ಹೊಸ ದರವನ್ನು ಹಾಕ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಖಾಸಗಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿ ಯೂನಿಟ್ಗೆ 50 ಪೈಸೆ ಇಳಿಕೆಯನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಇಳಿಸ್ಬೇಕಾಗಿತ್ತು ನೀವು. ಖಾಸಗಿ ಏತ ನೀರಾವರಿ ವಿದ್ಯುತ್ ಬಳಕೆಗೆ ಯೂನಿಟ್ಗೆ 200 ಪೈಸೆ ಇಳಿಕೆ ಮಾಡಿದ್ದಾರೆ. ಅದರಲ್ಲಿ ಅಂದರೆ ₹2 ಕಡಿಮೆ ಮಾಡಿದ್ದಾರೆ ಖಾಸಗಿ ಏತ ನೀರಾವರಿ ವಿದ್ಯುತ್ ಬಳಕೆಗೆ. ಸೂಪರ್ಲಿ. ಇಂಥ ಸಂದರ್ಭದಲ್ಲಿ ವಿದ್ಯುತ್ ದರವನ್ನು ಇಳಿಕೆ ಮಾಡಿದಾರಲ್ಲ, ವೆರಿ ಗುಡ್ ಅದು ಆ್ಯಕ್ಚುಲಿ. ಬಟ್ ಇದು ಯಾಕೆ ಅಂತಂದರೆ, ನಿಮಗೆ 100 ಯೂನಿಟ್ ಇಟ್ಟಿದ್ದಾರೆ ಅಂತಂದರೆ ಬೇಸಿಗೆಯಲ್ಲಿ ಹೆಚ್ಚಿನ ವಿದ್ಯುತ್ತನ್ನು ಬಳಕೆ ಮಾಡಿಬಿಡಿ, ಕಡಿಮೆ ಮಾಡಿದರೆ ನಿಮಗೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ.